ನಮಸ್ತೆ. 17/8/2026 ಸೋಮವಾರ. ಸೂರ್ಯೋದಯ 6:08ಗೆ, ಸೂರ್ಯಾಸ್ತಮನ ಸಂಜೆ 6:40ಗೆ. ಪಂಚಮಿ ಅನ್ನುವ 5ನೇ ತಿಥಿ ಶುಭ ತಿಥಿ ಇದೆ ಇವತ್ತು. ಬೆಳಿಗ್ಗೆಯಿಂದ ಸಂಜೆ 5 ಗಂಟೆವರೆಗೂ. ಆನಂತರ ಬರೋದು ಷಷ್ಠಿ, ಅಂದರೆ 6ನೇ ತಿಥಿ. ಇವತ್ತಿನ ನಕ್ಷತ್ರ ಚಿತ್ತ. ಚಿತ್ತಾ ನಕ್ಷತ್ರ ಇವತ್ತು ಶುಭವಾಗಿಲ್ಲ. ಅಂದರೆ ರಾತ್ರಿಯವರೆಗೂ, ಅಂದರೆ ಸರಿಯಾಗಿ ಬೆಳಗಿನ ಜಾವ 4:58ವರೆಗೂ ಸಂಪತ್ತಿನ ನಾಶ ಅಂತ ಇರೋದರಿಂದ ಶುಭಕರವಾಗಿಲ್ಲ. ಎಚ್ಚರ, ಹಣಕಾಸಿನ ವಿಷಯಕ್ಕೆ ತಲೆ ಹಾಕಬೇಡಿ. ಅದೇ ಥರ ಪ್ರಾಪರ್ಟಿ ವಿಷಯಗಳಲ್ಲಿ ಎಚ್ಚರವಾಗಿ ಮಾಡಿ, ಶುಭವಾಗಿಲ್ಲ. ಆ ನಂತರ ಬರುವಂಥದ್ದು ಚೆನ್ನಾಗಿರುತ್ತೆ, ಅದು ಸ್ವಾತಿ ನಕ್ಷತ್ರ. ಇವತ್ತಿನ ಯೋಗ ಹಂಗೆ ಅಂತಂದರೆ ಶುಭ ಯೋಗವಾಗಿದೆ, ಆದರೂ ನಕ್ಷತ್ರ ಯೋಗ ಶುಭವಾಗಿಲ್ಲ. ಇವತ್ತು ಚಂದ್ರನು ಕನ್ಯಾ ರಾಶಿಯಲ್ಲಿ ಇದೆ ಸಂಜೆ 4:19ವರೆಗೂ. ಆ ನಂತರ ತುಳಾ ರಾಶಿಗೆ ಬರುತ್ತದೆ ಚಂದ್ರನು. ಅಂದರೆ 2 ರಾಶಿ ಇವತ್ತು ಸಂಜೆ 4:19ವರೆಗೂ ಕನ್ಯಾ ರಾಶಿ, ಆಮೇಲೆ ತುಳಾ ರಾಶಿ. ಇವತ್ತಿನ ನಕ್ಷತ್ರ ಪ್ರಕಾರ ಪಾದಗಳನ್ನ ನೋಡೋಣ. ಚಿತ್ತಾ ನಕ್ಷತ್ರ 1ನೇ ಪಾದ 10 ಗಂಟೆ 3 ನಿಮಿಷದವರೆಗೂ. ಆ ನಂತರ ಸಂಜೆ 4:19ವರೆಗೂ ಚಿತ್ತಾ ನಕ್ಷತ್ರ 2ನೇ ಪಾದ. ಸಂಜೆ 4:19ನ ಮೇಲೆ ರಾತ್ರಿ 10:37ವರೆಗೂ ಚಿತ್ತಾ ನಕ್ಷತ್ರ 3ನೇ ಪಾದ. ಇದಾದ ಮೇಲೆ ಬರೋದು ಚಿತ್ತಾ ನಕ್ಷತ್ರ 4ನೇ ಪಾದ. ಅಂದರೆ ಈ 4ನೇ ಪಾದ ಬೆಳಗಿನ ಜಾವ 4:58ವರೆಗಿದೆ. ಇಷ್ಟಕ್ಕೆ ಚಿತ್ತಾ ನಕ್ಷತ್ರವೇ ಮುಗಿತದೆ. ಆಮೇಲೆ ಸ್ವಾತಿ ನಕ್ಷತ್ರ. ಈ ರೀತಿ ಇರೋದರಿಂದ ಖಂಡಿತವಾಗಿಯೂ ಈ ದಿನದಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ. ಇವತ್ತು ಬೆಳಿಗ್ಗೆ 7:42ರಿಂದ 9:16ವರೆಗೂ ರಾಹು ಕಾಲ, 10:50ರಿಂದ 12:24ವರೆಗೂ ಯಮಗಂಡ ಕಾಲ. ಅದರಿಂದಾಗಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಕೆಲವು ಕಾರ್ಯಗಳನ್ನ ಇನ್ನು ಮುಂದಿಟ್ಕೊಳ್ಳೋಣ. ನಂತರ ನಾವು ನೋಡುವಂಥದ್ದು ಇವತ್ತು ಏನು ಅಂತಂದರೆ 100% ಇರೋದರಲ್ಲಿ ಶುಭ ಸಮಯ ನೋಡೋಣ. ಪದೇ ಪದೇ ನಾವು ಅಂತೀವಿ ಇರೋದರಲ್ಲಿ ಶುಭವಾಗಿ. ಯಾಕೆಂದರೆ ಎಮರ್ಜೆನ್ಸಿ ಕಾರ್ಯಗಳು ಮಾಡೋಕ್ಕೆ ಮಾತ್ರ. ಯಾಕೆಂದರೆ ಸಂಪತ್ತಿನ ನಾಶ ಅಂತ ಇರೋದರಿಂದ ಸಂಪತ್ತು, ಹಣಕಾಸಿನ ವಿಷಯಗಳಲ್ಲಿ ಗಮನ. ಬೆಳಿಗ್ಗೆ 6:08ರಿಂದ 7:40 ಇರೋದರಲ್ಲಿ ಶುಭ ಸಮಯ. 9:18ರಿಂದ 10:13 ಒಂದು ಸಮಯ. ಮಧ್ಯಾಹ್ನ 1:41ರಿಂದ 3:21ವರೆಗೂ ಒಂದು ಸಮಯ. ಸಂಜೆ 4:11ರಿಂದ ರಾತ್ರಿ 12:20ವರೆಗೂ ಒಂದು ಶುಭ ಸಮಯ. ಆದ್ದರಿಂದಾಗಿ ಇದನ್ನು ನೋಡಿಕೊಂಡು ಎಮರ್ಜೆನ್ಸಿ ಕಾರ್ಯಗಳನ್ನ ಮಾತ್ರ ಇದರಲ್ಲಿ ಮಾಡಿ. 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 10:15ರಿಂದ 12:22ವರೆಗೂ ಮೃತ್ಯು. 12:15ರಿಂದ 1:54ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. 12:49ರಿಂದ 1:39ವರೆಗೂ ದುರ್ಮುಹೂರ್ತ. ಅದೇ ಥರ ಮಧ್ಯಾಹ್ನ 3:19ರಿಂದ ಸಂಜೆ 4:09ವರೆಗೂ ಒಂದು ದುರ್ಮುಹೂರ್ತ. ರಾತ್ರಿ 12:24ರಿಂದ 1:50ವರೆಗೂ ವಿಷಕಾಲ. ಇದೆಲ್ಲ ತಿಳಿದು ಈ 100% ಕೆಟ್ಟ ಟೈಮು ಅಂತ ನಾವು ಕೊಟ್ಟಿರುವ ಸಮಯಗಳಲ್ಲಿ ಯಾವುದೇ ಕಾರ್ಯಗಳನ್ನ ಪ್ರಾರಂಭ ಮಾಡೋದನ್ನು ನಿಲ್ಲಿಸಿ. ಯಾಕಂದರೆ ಇವತ್ತು ದಿನವೂ ಸರಿಯಾಗಿಲ್ಲ. ಆದ್ದರಿಂದಾಗಿ ಗಮನ ಕೊಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.